ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ವ್ಲಾಗ್. ಇವತ್ತು ನಾವು ಚಿಕನ್ ಕುರ್ಕುರೆ ಮೋಮೋಸ್ ಹಾಗೂ ಸ್ಟೀಮ್ ಕುರ್ಕುರೆ ಮೋಮೋಸ ಯಾವ ರೀತಿ ಮಾಡೋದು ಅಂತ ಎಂಡ್ವರೆಗೂ ನೋಡ್ಕೊಳ್ರಿ. ನಾನು ಫಸ್ಟಿಗೆ ಮೈದಾ ನಾದ್ಕೋವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಗಟ್ಟಿಯಾಗಿ ನಾದ್ಕೊಳ್ರಿ, ತುಂಬ ಅಳಕಾಗಿ ನಾದ್ಕೋಕೆ ಹೋಗ್ಬೇಡ್ರಿ. ಹಾಗೆಯೇ ನಾವು ಯಾವ ರೀತಿ ಚಿಕನ್ ಮ್ಯಾರಿನೇಟ್ ಮಾಡಿದೆವು ಅದು ಹೇಳ್ತೀವಿ. ಇದು ಲೆಗ್ ಬೋನ್ಲೆಸ್ ಚಿಕನ್ ತೊಗೊಳ್ರಿ. ಆದ ನಂತರ ಮಿಕ್ಸಿ ಜಾರಿಗೆ ಮಾಡಿಕೊಂಡು ಚೆನ್ನಾಗಿ ಮಿಕ್ಸಿ ಜಾರ್ ಮಾಡ್ಕೊಂಡ ನಂತರ ಸಣ್ಣಾಗಿ ಹಚ್ಕೊಂಡಂಥ ಉಳ್ಳಾಗಡ್ಡಿ, ಕೊತ್ತಂಬರಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಚಿಕನ್ ಮಸಾಲ, ವೈಟ್ ಪೆಪ್ಪರ್ ಪೌಡ್ರು ಮತ್ತು ಉಪ್ಪು ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಬೇಕು. ಫಸ್ಟಿಗೆ ನಾವು ಸ್ಟೀಮ್ ಮೋಮೋಸ್ ಮಾಡ್ಕೊಂಡ ನಂತರ ಈ ರೀತಿ ಸ್ಟೀಮ್ ಮೋಮೋಸ್ ಮಾಡ್ಕೋಬೇಕು. ಮಿನಿಮಮ್ 10 ಮಿನಿಟ್ಸ್ ಅಷ್ಟೇ ಮಾಡ್ಕೋಬೇಕು. ನಾವು ಸೇಜ್ವಾನ್ ಚಟ್ನಿನೂ ಮಾಡಿದ್ದು, ಬಟ್ ನಾವು ಅದು ಯಾವಾಗ ತೊಗೋಕ್ಕಾಗಲಿಲ್ಲ, ನಾವು ವಿಡಿಯೋ ಮಾಡ್ಕೊಳ್ಳಿಲ್ಲ. ನೆಕ್ಸ್ಟ್ ನೋಡ್ತಾ ಇರ್ಬೋದು, ಸ್ಟೀಮ್ ಮೋಮೋಸ್ ಮಾಡ್ಕೋವಾಗ ಕೆಳಗಡೆ ನೀರನ್ನು ಕುದ್ದಿಬೇಕು. ಕುದ್ದಾದಮೇಲೆ ಈ ಥರ ಸ್ಟೀಮ್ನಲ್ಲಿ ಎಣ್ಣೆ ಹಚ್ಕೊಂಡು ಅದಾದಮೇಲೆ ನಾವು ಚಿಕನ್ ಕುರ್ಕುರೆ ಮೋಮೋಸ್ನ ಮಾಡ್ತಾಯಿದ್ದೀವಿ. ಇದು ಯಾವ ರೀತಿ ಮ್ಯಾರಿನೇಟ್ ಮಾಡ್ಕೊಂಡಿದ್ದೀವಿ ಅಂದರೆ ಮೈದಾ, ಕಾರ್ನ್ಫ್ಲವರ್ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಂದಗಾಗಿ ನೀರು ಹಾಕ್ಕೊಂಡು ಮ್ಯಾರಿನೇಟ್ ಮಾಡ್ಕೊಳ್ರಿ. ಫಿಲ್ ಮಾಡ್ಕೊಂಡಿದ್ರಲ್ಲಿ ಡೀಪ್ ಮಾಡಿ ಕಾರ್ನ್ಫ್ಲೇಕ್ಸ್ನಲ್ಲಿ ಡೀಪ್ ಮಾಡಿಕೊಂಡು ಡೈರೆಕ್ಟ್ ಎಣ್ಣೆಗೆ ಹಾಕ್ಕೊಂಡು ಸಣ್ಣಾಗಿ ಹುರ್ಕೊಳ್ಬೇಕು. ಚೆನ್ನಾಗಿ ಅದು ಬ್ರೌನ್ ಕಲರ್ ಆಗಿರಬೇಕು. ಆ ರೀತಿ ನೀವು ಎಣ್ಣೆಯಲ್ಲಿ ಹುರ್ಕೋಬೇಕಾಗುತ್ತೆ. ಎಲ್ಲ ನಾವು ರೆಡಿ ಮಾಡ್ಕೊಂಡಿರುವ ಮೋಮೋಸನ್ನು ನಾವು ಆಲ್ರೆಡಿ ಮೊದಲೇ ರೆಡಿ ಮಾಡ್ಕೊಂಡು ಇಟ್ಕೊಂಡು ಈ ರೀತಿ ಮಾಡ್ಕೊಂಡು ಇಟ್ಕೊಳ್ರಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಫೈನಲಿ ನಮ್ಮ ಮೋಮೋಸ್ ನೋಡ್ತಾ ಇರ್ಬೋದು, ತುಂಬಾ ಟೇಸ್ಟಿಯಾಗಿತ್ತು, ಅನ್ಬಿಲೀವೇಬಲ್. ಈ ವಿಡಿಯೋ ನಿಮ್ಗೆ ಲೈಕ್ ಆದರೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್.